ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 6. ಜೀವಭಯದಿಂದ ವೇಗವಾಗಿ ಓಡುತ್ತಿದ್ದವಳು ಕಣ್ಣು ಮಣ್ಣು ಕಾಣದೆ ಓಡುತ್ತಿದ್ದೇನೆ, ಯಾವ ಕಾಡಮೃಗವೂ ಅಡ್ಡ ಬರದಿರಲಿ ಎಂದು ಅಳುತ್ತಲೇ ಓಡುತ್ತಿರಲು ಅವಳ ವೇಗವನ್ನು ಮಿತಿ ಸೀರಿಕೊಂಡು ಹಾರಿ ಬಂತು ಆ ಹುಲಿ. ಹಿಂತಿರುಗಿ ನೋಡುತ್ತಲೇ ಓಡಿದವಳು ದಿಢೀರನೆ ಒಂದು ಕಬ್ಬಿಣದ ಗೋಣೆಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದು ನಿಮಿಷದಲ್ಲೇ ಇಡೀ ದೇಹವೇ ಭಯಂಕರ ನೋವಿನಿಂದ ನರಳಿತು. ಹಿಂದೆ ಬೇರೆ ಹುಲಿ ಹಟ್ಟಿಸಿಕೊಂಡು ಬರುತ್ತಿರುವುದರಿಂದ ಭಯದಲ್ಲಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು ವರ್ಷಿಕಾ. ಆ ಸಮಯದಲ್ಲಿ ಆ ಕಬ್ಬಿಣದ ಬಾಗಿಲಿಗೆ ಕೈಗಳು ಮೂಡಿದ್ದೇ ಒಂದು ಆಶ್ಚರ್ಯ. ಹೌದು, 2 ಬಲವಾದ ಕೈಗಳು ಅವಳನ್ನು ಬಳಸಿ ಹಿಡಿದವು. ಅಯ್ಯಯ್ಯೋ, ದೆವ್ವ ಏನಾದರೂ ಬಂತಾ ಎಂದು ಆಘಾತದಿಂದ ಕಣ್ಣು ತೆರೆದು ನೋಡಿದಳು ವರ್ಷಿಕಾ. ಅಲ್ಲಿ ದೆವ್ವ ಇರಲಿಲ್ಲ, ಅವಳ ಸೈತಾನನೇ ನಿಂತಿದ್ದನು. ಬೆಂಕಿ ಉಗುಳುವ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದನು. ವರ್ಷಿಕಾಳ ಕಣ್ಣುಗಳಂತೂ ಆಘಾತದಿಂದ ಅಗಲವಾದವು. ಅವನನ್ನು ಅಲ್ಲಿ ನೋಡಿದ ತಕ್ಷಣ ಆ ಹುಲಿ 2 ಹೆಜ್ಜೆ ದೂರದಲ್ಲೇ ತನ್ನ ವೇಗವನ್ನು ನಿಲ್ಲಿಸಿ ಹಿಂತಿರುಗಿ ನಡೆದುಕೊಂಡು ಹೋಯಿತು. ಅದನ್ನೆಲ್ಲ ಗಮನಿಸುವ ಸ್ಥಿತಿಯಲ್ಲಿ ವರ್ಷಿ ಇರಲಿಲ್ಲ, ಏಕೆಂದರೆ ಅದಕ್ಕಿಂತ ಕ್ರೂರಿಯ ಬಳಿ ಸಿಕ್ಕಿ ಹಾಕಿಕೊಂಡಿದ್ದಾಳಲ್ಲವಾ. ಅದರಲ್ಲೂ ಅವನ ಈ ರೀತಿಯ ಸಾಮೀಪ್ಯ ಅವಳ ಪ್ರಾಣದವರೆಗೂ ಭಯವನ್ನು ಹುಟ್ಟಿಸಿತು. ಆದರೆ ಜೇಡಿ ಮಾತ್ರ ಅವಳನ್ನು ಇನ್ನೂ ಸುಡುವ ದೃಷ್ಟಿಯಿಂದ ನೋಡುತ್ತಿದ್ದನು. ಅವನ ಚೂಪಾದ ಆ ಬೂದು ಬಣ್ಣದ ಕಣ್ಣುಗಳನ್ನು ತುಂಬ ಹತ್ತಿರದಿಂದ ನೋಡಿದ ವರ್ಷಿಕಾಳ ಮೆದುಳು ಕೆಲಸ ಮಾಡಲು ನಿರಾಕರಿಸಿದ್ದರಿಂದ ಹಾಗೆಯೇ ಹೆಪ್ಪುಗಟ್ಟಿ ನಿಂತಳು. ಇದು ಜೇಡಿಯ ಕೋಟೆ. ಇಲ್ಲಿ ಕಾಂಪೌಂಡ್ ಗೋಡೆಯನ್ನು ಯಾರಾದರೂ ಮುಟ್ಟಿದರೆ ಸಾಕು, ಜೇಡಿ ಎಲ್ಲೇ ಇದ್ದರೂ ಅವನಿಗೆ ಅಲಾರಂ ಬಡಿದು ಅದು ತಿಳಿಸಿಬಿಡುತ್ತದೆ. ಅದೇ ರೀತಿ ವರ್ಷಿಕಾ ಕೂಡ ಆ ಕಾಂಪೌಂಡ್ ಗೋಡೆಯ ಮೇಲೆ ಹತ್ತಿ ಜಿಗಿಯುವಾಗಲೇ ಅವಳನ್ನು CCTV ಕ್ಯಾಮರಾದಲ್ಲಿ ನೋಡಿಬಿಟ್ಟಿದ್ದ ಜೇಡಿ. ಅವಳ ಕೆಟ್ಟ ಸಮಯಕ್ಕೆ ಜೇಡಿಯು ಆ ಕೋಟೆಯೊಳಗೆ ಇದ್ದನು. ಬಾಡಿಗಾರ್ಡ್ಗಳಿಗೂ ಸಹ ಅವರು ಗುಟ್ಟಾಗಿ ಒಳಗೆ ಹೋಗುವುದು ಎಲ್ಲವೂ ತಿಳಿದಿತ್ತು. ಆದರೂ ಜೇಡಿಯ ಆದೇಶದಂತೆ ಅವರು ಏನೂ ಗೊತ್ತಿಲ್ಲದವರಂತೆ ಇದ್ದು ಬಿಟ್ಟರು. ಬಲೆ ಬೀಸಿ ಹಿಡಿಯುವಂತೆ ಈಗ ಭದ್ರವಾಗಿ ಹಿಡಿದು ಬಿಟ್ಟಿದ್ದನು ಜೇಡಿ. ನಾನು ಅಷ್ಟು ಹೇಳಿದರೂ ನನ್ನ ಮೇಲೆ ಸ್ವಲ್ಪವೂ ಭಯವಿಲ್ಲದೆ ಮತ್ತೆ ಇಂಥದ್ದೊಂದು ಕೆಲಸ ಮಾಡಲು ಮುಂದಾಗಿದ್ದಾಳೆಂದರೆ ಎಷ್ಟು ಧೈರ್ಯ ಇರಬೇಕು ಎನ್ನುವ ಕೋಪ ಅವನಿಗೆ. ಆದರೂ ತುಂಬ ಹತ್ತಿರದಿಂದ ಅವಳ ಮುಖವನ್ನು ಒಂದು ಕ್ಷಣ ಆಳವಾಗಿ ನೋಡಿದವನು ಮರುಕ್ಷಣ, ನಾಳೆ ರಾತ್ರಿ ನಡೆಯಲಿರುವ ನಮ್ಮ ಫಸ್ಟ್ ನೈಟ್ಗೆ ಇವತ್ತೇ ರಿಹರ್ಸಲ್ ನೋಡಲು ಬಂದಿದ್ದೀಯಾ ಎಂದು ಕೇಳಿದನು. ಅವನ ಈ ಪ್ರಶ್ನೆಯಿಂದಲೇ ಪ್ರಜ್ಞೆಗೆ ಬಂದವಳು ಅವನು ಕೇಳಿದ ಪ್ರಶ್ನೆಯ ಅರ್ಥ ತಿಳಿದು ಬೆಚ್ಚಿಬಿದ್ದಳು. ನನಗಂತೂ ಓಕೆ, ಈಗಲೇ ಒಂದು ಟ್ರಯಲ್ ನೋಡೋಣವಾ ಎಂದು ಕೇಳಿದ ಜೇಡಿ. ಇದರಿಂದ ಆಘಾತದ ತುದಿಗೆ ಹೋದವಳು ಬೇಡ ಎಂದು ತಲೆ ಅಲ್ಲಾಡಿಸಿ ಅವನಿಂದ 2 ಹೆಜ್ಜೆ ಸರಿಯಲು ನೋಡಿದಳು. ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನ ಕಬ್ಬಿಣದ ಕೈ ಅವಳ ಸೊಂಟವನ್ನು ಬಳಸಿತ್ತು. ಕೇವಲ ಒಂದು ಕೈಯಿಂದಲೇ ಅವನು ಅವಳನ್ನು ಹಿಡಿದಿದ್ದನು. ಆದರೆ ಅದೇ ಅಷ್ಟು ಬಲವಾಗಿ ಅವಳನ್ನು ಚಲಿಸಲು ಬಿಡದಷ್ಟು ಇತ್ತು. ಅವನ ಸಾಮೀಪ್ಯದಲ್ಲಿ ಉಸಿರುಗಟ್ಟಿದ ಅವಳಿಗೆ ಅಸಹ್ಯವೆನಿಸಿತು. ಅತಿ ದೊಡ್ಡ ಉದ್ಯಮಿ, ಸಿನಿಮಾ ಕ್ಷೇತ್ರದವನು, ಎಷ್ಟು ಹೆಣ್ಣು ಮಕ್ಕಳ ಜೊತೆ ಬೆರೆತಿರಬಹುದು. ಅದಲ್ಲದೆ ಮದುವೆಯಾದವನು ಬೇರೆ. ಅವನ ಹೆಂಡತಿಯ ಜೊತೆಯೂ ಹೀಗೆಯೇ ತಾನೇ ಹತ್ತಿರವಾಗಿರಬಹುದು. ಇದೆಲ್ಲವನ್ನ ನೆನಪಿಸಿಕೊಂಡ ಅವಳ ಮುಖ ಕಪ್ಪಿಟ್ಟಿತ್ತು. ಆದರೂ ಸಹ ಇದೆಲ್ಲವನ್ನು ಮೀರಿ ಅವನ ಮುಖ ಮತ್ತೊಂದು ಯೋಚನೆಯನ್ನು ಅವಳಲ್ಲಿ ಮೂಡಿಸಿತು. ಎಷ್ಟೊಂದು ಸುಂದರವಾಗಿದ್ದಾನೆ ಇವನು, ಯಾಕೆ ಬೇರೆ ಹೀರೋವನ್ನು ಇಟ್ಕೊಂಡು ಸಿನಿಮಾ ತೆಗೆಯುತ್ತಾನೆ? ಇವನೇ ಹೀರೋ ಆಗಿ ನಟಿಸಿದರೆ ಸಿನಿಮಾ ಸೂಪರಾಗಿ ಓಡುತ್ತದೆ ಅಲ್ವಾ ಎಂದು ಅವಳು ಯೋಚಿಸುತ್ತಿರಲು, ಛೀ ಮಾನಗೆಟ್ಟವಳೆ, ಅವನು ನಿನ್ನ ಬಳಿ ಮಿಸ್ಬಿಹೇವ್ ಮಾಡುತ್ತಿದ್ದಾನೆ. ಅದನ್ನು ಕೇಳಲು ಯೋಗ್ಯತೆ ಇಲ್ಲ. ಇದರಲ್ಲಿ ಅವನನ್ನು ಹೀರೋ ಆಗಿ ಇಟ್ಕೊಂಡು ಸಿನಿಮಾ ಓಡಿಸ್ತಾ ಇದೀಯಾ ಎಂದು ಅವಳ ಮನಸ್ಸು ಅವಳಿಗೆ ಛೀಮಾರಿ ಹಾಕಿತು.
ಆ ಸಮಯದಲ್ಲಿ ಅವನ ಸಾಮೀಪ್ಯ ಅವಳನ್ನು ಮುಜುಗರಕ್ಕೀಡು ಮಾಡಲು ತಕ್ಷಣ ಅವನಿಂದ ಬಿಡಿಸಿಕೊಳ್ಳಲು ಧೈರ್ಯ ತಂದುಕೊಂಡು ಅವನ ಎದೆಯ ಮೇಲೆ ಕೈಯಿಟ್ಟು ತಳ್ಳಿದಳು. ಅದೋ ಬಂಡೆಗಲ್ಲಿನಂತೆ ದೃಢವಾಗಿತ್ತೇ ಹೊರತು ಸ್ವಲ್ಪವೂ ಕದಲಲಿಲ್ಲ. ಅವಳು ಹೀಗೆ ದೂರ ಹೋಗಲು ಯೋಚಿಸುತ್ತಿರುವುದನ್ನು ಕಂಡು ಜೇಡಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದನು. ಅದರಲ್ಲಿ ಉಸಿರು ಬಿಡಲು ಆಗದಷ್ಟು ಒದ್ದಾಡಿದಳು ವರ್ಷಿಕಾ. ಆ ಸಮಯದಲ್ಲಿ ಬಡಿಯುತ್ತಿದ್ದ ಅವಳ ಪುಟ್ಟ ತುಟಿಗಳತ್ತ ಬಾಗಿದನು ಜೇಡಿ. ಆ ಸಮಯಕ್ಕೆ ಸರಿಯಾಗಿ ಬಾಸ್ ಎಂದು ಧ್ವನಿ ಕೇಳಲು ತಕ್ಷಣ ಅವಳಿಂದ ದೂರ ಸರಿದವನು ತನ್ನ ಕೈಗಳನ್ನು ಅವಳಿಂದ ತೆಗೆದುಕೊಂಡನು. ಇದೇ ನೆಪ ಎಂದು ಅವನನ್ನು ತಳ್ಳಿ ನಿಂತುಕೊಂಡಳು ವರ್ಷಿಕಾ. ಆಗಲೇ ಅವಳಿಂದ ಉಸಿರು ಬಿಡಲು ಸಾಧ್ಯವಾದದ್ದು. ಕೊಲೆಗಡುಕ ಸ್ವಲ್ಪ ಬಿಟ್ಟಿದ್ದರೆ ಬಿಗಿದೇ ಕೊಂದು ಬಿಡುತ್ತಿದ್ದನೋ ಏನೋ ಎಂದು ಮನಸ್ಸಿನಲ್ಲೇ ಅವನನ್ನು ಬೈದುಕೊಂಡಳು ವರ್ಷಿ. ಆ ಸಮಯದಲ್ಲಿ ಬಾಸ್ ಎಂದು ಅಲ್ಲಿಗೆ ಬಂದನು ಕೈಲಾಶ್. ಅವನ ಹಿಂದೆ ಇಬ್ಬರು ಬಾಡಿಗಾರ್ಡ್ಗಳು ಸತ್ಯನನ್ನು ಹಿಡಿದು ಎಳೆದುಕೊಂಡು ಬಂದರು. ಅವನನ್ನು ಕಂಡ ವರ್ಷಿಕಾ ನಿಜಕ್ಕೂ ಕಂಗೆಟ್ಟು ಹೋದಳು. ಅವನು ತಪ್ಪಿಸಿಕೊಂಡು ಹೊರಗೆ ಹೋಗಿರುತ್ತಾನೆ ಎಂದುಕೊಂಡಿದ್ದಳು. ಆದರೆ ಅವನು ಹೀಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆಂದು ಅವಳು ಊಹಿಸಿರಲೇ ಇಲ್ಲ. ಆಗ ಸತ್ಯ ಎಂದು ಅವನ ಬಳಿ ಓಡಿ ಹೋದವಳ ಕೈಯನ್ನು ಹಿಡಿದನು ಜೇಡಿ. ಆಗ ಬಾಸ್ ಇವನನ್ನು ಏನು ಮಾಡಲಿ ಎಂದು ಕೈಲಾಶ್ ಕೇಳಲು ಮುಗಿಸಿಬಿಡು ಎಂದು ಸ್ವಲ್ಪವೂ ಯೋಚಿಸದೆ ಹೇಳಿದನು ಜೇಡಿ. ಇದನ್ನು ಕೇಳಿ ವರ್ಷಿಕಾ ಬೆಚ್ಚಿ ಬಿದ್ದರೆ ಸತ್ಯಾಗಂತೂ ಈಗಲೇ ಭಯದಲ್ಲಿ ಪ್ರಾಣ ಹೋದಂತಾಯಿತು. ಅಯ್ಯೋ, ಗಂಡಾಂತರ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅನ್ನಿಸುತ್ತೆ. ಅಯ್ಯೋ ದೇವರೇ ಎಂದು ಒಳಗೊಳಗೆ ಅಳುತ್ತಿದ್ದವನು ವರ್ಷಿಕಾಳನ್ನು ಪಾಪದಂತೆ ನೋಡಿದನು. ಸೈತಾನನ ಹಿಡಿತದಲ್ಲಿ ನಿಂತಿದ್ದವಳು ಏನು ಮಾಡಬೇಕೆಂದು ತಿಳಿಯದೆ ಇರಲು ಅಯ್ಯಯ್ಯೋ, ಇವಳೇನು ಹೀಗೆ ಜಡದಂತೆ ನಿಂತಿದ್ದಾಳೆ ಎಂದು ಯೋಚಿಸಿದವನು ಏ ವರ್ಷಿ, ನನ್ನನ್ನು ಕಾಪಾಡೆ ಎಂದು ಕಿರುಚಿದನು. ಮರುಕ್ಷಣವೇ ಅವನ ಬಾಯಿ ಹರಿದು 2 ದವಡೆ ಹಲ್ಲುಗಳು ಹಾರಿ ಒಂದು ಸತ್ಯನ ಕಾಲಡಿಯಲ್ಲೂ ಇನ್ನೊಂದು ವರ್ಷಿಕಾಳ ಕಾಲಡಿಯಲ್ಲೂ ಬಿತ್ತು. ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ದರು. ಅವನಿಗೆ ಹೊಡೆದದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜೇಡಿಯೇ. ಏನೋ ಅಂದೆ, ಏ ನಾ ಬ್ಲಡಿ ಎಂದು ಕಠಿಣ ಪದಗಳನ್ನು ಎಸೆದವನು ವರ್ಷಿಕಾಳ ಕೈ ಹಿಡಿದು ಎಳೆದು ಅವಳ ಭುಜ ಹಿಡಿದು ತನ್ನತ್ತ ಸೇರಿಸಿ ನಿಲ್ಲಿಸಿಕೊಂಡವನು ಶಿ ಈಸ್ ಮೈ ಪ್ರಾಪರ್ಟಿ. ಇವಳು ನನಗೆ ಸ್ವಂತವಾಗಲಿರುವವಳು. ಅದಕ್ಕೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳಬೇಕು, ಅಂಡರ್ಸ್ಟ್ಯಾಂಡ್ ಎಂದು ಬೆದರಿಸುವ ದನಿಯಲ್ಲಿ ಎಚ್ಚರಿಸಿದನು. ಇದನ್ನು ಕೇಳಿದ ವರ್ಷಿಕಾಗೆ ಒಂದು ಕ್ಷಣ ಹೆಮ್ಮೆ ಎನಿಸಿತು. ಪರವಾಗಿಲ್ವಲ್ಲ, ನಮಗೂ ಮರ್ಯಾದೆ ಕೊಡಲು ಯೋಚಿಸುತ್ತಿದ್ದಾನಲ್ಲ ಎಂದು ಅನ್ನಿಸಲೇ. ಆದರೆ ಮರುಕ್ಷಣ ಈ ಮರ್ಯಾದೆ ಯಾತಕ್ಕಾಗಿ? ಅವನ ಕಳ್ಳ ಪ್ರೇಯಸಿಯಾಗಿರುವುದಕ್ಕ ಎಂಬ ಸತ್ಯ ಅರಿವಾಗಲು ತಕ್ಷಣ ಅವನಿಂದ ದೂರ ಸರಿಯಬೇಕೆಂದು ಕದಲಿದಳು. ಅದಕ್ಕೆ ಬಿಡದೆ ಅವಳನ್ನು ಹಿಡಿದಿಟ್ಟುಕೊಂಡಿದ್ದನು ಜೇಡಿ. ಬಾಯಿ ಹೊಡೆದ ಸ್ಥಿತಿಯಲ್ಲಿ ಇಬ್ಬರನ್ನು ಕಂಡ ಸತ್ಯಗೆ ಕಣ್ಣುಗಳು ಕೂಡ ಲಘುವಾಗಿ ಮಂಜಾದಂತೆ ಕಂಡವು. ಹಾಗೆಯೇ ವರ್ಷಿಕಾಳನ್ನು ನೋಡಿದವನು ಅಲ್ಲ ಪಾಪಿ, ಸುಮ್ಮನಿದ್ದವನನ್ನು ಎಳೆದುಕೊಂಡು ಬಂದು ನಿನ್ನಿಂದ ಏನು ಮಾಡಲಾಗುತ್ತದೋ ಅದನ್ನು ಮಾಡಿಬಿಟ್ಟೆ. ಈ ಬಾಯನ್ನಿಟ್ಟುಕೊಂಡೇ ಹೇಗೋ ಮ್ಯಾನೇಜ್ ಮಾಡುತ್ತಿದ್ದೆ, ಅದಕ್ಕೂ ಮುಕ್ತಾಯ ಹಾಡಿ ಬಿಟ್ಟಿರಲ್ಲೋ, ಸಾಕೋ ನಿಮ್ಮ ಸಹವಾಸ ಎಂದು ಯೋಚಿಸಿ ಮನಸ್ಸಿನಲ್ಲೇ ಒಂದು ನಮಸ್ಕಾರ ಹಾಕಿಕೊಂಡನು. ಆಗ ದೂರ ಸರಿಯಲಾಗದೆ ನುಲಿಯುತ್ತಾ ತನ್ನ ಪಕ್ಕದಲ್ಲಿ ನಿಂತಿದ್ದವಳನ್ನು ನೋಡಿದವನು ಯಾರು ಇವನು ಎಂದು ಕೋಪದಿಂದ ಕೇಳಿದನು ಜೇಡಿ. ಅದು ನನ್ನ ಫ್ರೆಂಡ್, ಅವನ ಮೇಲೇನೂ ತಪ್ಪಿಲ್ಲ, ನಾನೇ ಅವನನ್ನು ಕರ್ಕೊಂಡು ಬಂದೆ ಎಂದು ತಡವರಿಸುತ್ತಾ ಹೇಳಿದಳು ವರ್ಷಿಕಾ. ತಕ್ಷಣ ಕೈಲಾಶ್ನನ್ನು ನೋಡಿದವನು ಇವನನ್ನು ಕರ್ಕೊಂಡು ಹೋಗಿ ಕೂಡಿಯಾಗಿ ಯೂಸ್ ಆಗ್ತಾನೆ ಎಂದನು ಜೇಡಿ. ಅಪ್ಪ, ಸತ್ಯ ಜೀವಕ್ಕೆ ಅಪಾಯವಿಲ್ಲ ಎಂದು ತಿಳಿದ ಮೇಲೆಯೇ ನಿರಾಳಲಾದಳು ವರ್ಷಿಕಾ. ಆದರೆ ಅವಳಿಗೆ ಒಂದು ವಿಷಯ ತಿಳಿದಿರಲಿಲ್ಲ. ಅವಳನ್ನೇ ಬ್ಲ್ಯಾಕ್ಮೇಲ್ ಮಾಡಲು ಅವಳಾಗಿಯೇ ಆಳನ್ನು ಕರೆತಂದು ಅವನಿಗೆ ಒಪ್ಪಿಸುತ್ತಿದ್ದಾಳೆ. ತಕ್ಷಣ ಸತ್ಯನನ್ನು ಅವರು ಎಳೆದುಕೊಂಡು ಹೋದರು. ಈಗ ಅವಳಿಂದ ತನ್ನ ಕೈಯನ್ನು ತೆಗೆದುಕೊಂಡವನು ಒಂದು ಹೆಜ್ಜೆ ಅವಳತ್ತ ನಡೆಯಲು ಭಯದಲ್ಲಿ 2 ಹೆಜ್ಜೆ ಹಿಂದೆರೆದಳು ವರ್ಷಿ.
ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿದ ಜೇಡಿ. ಅದು ಅದು ಬಂದು ನಾನು ನನ್ನ ಫ್ರೆಂಡ್ ಜೆಸ್ಸಿಯನ್ನು ನೋಡಲು ಬಂದೆ ಎಂದು ಅವಳು ಹೇಳಲು, ಯಾಕೆ ಅವಳನ್ನು ನೀನು ನೋಡಿಯೇ ಇಲ್ವಾ ಎಂದು ಕೇಳಿದ ಜೇಡಿ. ಇಲ್ಲ, ನಾನು ಅವಳನ್ನು ನೋಡಬೇಕು, ಅವಳು ಹೇಗಿದ್ದಾಳೆಂದು ನಾನು ತಿಳಿದುಕೊಳ್ಳಬೇಕು ಎಂದಳು ಅವಳು. ತಿಳಿದುಕೊಂಡು ಏನು ಮಾಡ್ತೀಯಾ ಎಂದು ಅವನು ಕೇಳಲು, ಇಲ್ಲ, ಅವಳು ನಿಮ್ಮ ಬಳಿಯೇ ಇದ್ದಾಳಾ ಅಂತ ನನಗೆ ತಿಳಿಯಬೇಕು. ನೀವು ಮೋಸ ಮಾಡುವುದಿಲ್ಲ ಎಂದು ಏನು ನಿಶ್ಚಯ ಎಂದು ಸ್ವಲ್ಪ ಧೈರ್ಯವಾಗಿಯೇ ಕೇಳಿಬಿಟ್ಟಳು ವರ್ಷಿ. ಜೆಸ್ಸಿಯನ್ನು ಇಲ್ಲಿಂದ ಕಾಪಾಡಿಕೊಂಡು ಹೋಗಬೇಕು, ಅದಕ್ಕಾಗಿ ಬಾಯಿಗೆ ಬಂದದ್ದನ್ನು ಬಡಬಡಿಸಿದಳು. ಅವಳನ್ನು ಒಮ್ಮೆ ಮೇಲಿನಿಂದ ಕೆಳಗೆ ನೋಡಿದವನು ಕೈಲಾಶ್ ಎಂದು ಕರೆಯಲು ವೇಗವಾಗಿ ಅಲ್ಲಿಗೆ ಬಂದ ಕೈಲಾಶ್ ಜೇಡಿಯ ಆದೇಶದಂತೆ ವರ್ಷಿಕಾಳನ್ನು ಜೆಸ್ಸಿ ಇರುವ ಜಾಗಕ್ಕೆ ಕರೆದುಕೊಂಡು ಹೋದನು. ಲಿಫ್ಟ್ನಲ್ಲಿ ಇಬ್ಬರು ಹೋಗುತ್ತಿರಲು, ಈ ಕಪ್ಪು ಕೋಟೆ ಒಳಗಡೆ ಲಿಫ್ಟ್ ಕೂಡ ಇದೆಯಾ ಎಂದು ಆಶ್ಚರ್ಯ ಅವಳಿಗೆ. ಲಿಫ್ಟ್ ತೆರೆದ ತಕ್ಷಣ ಕೈಲಾಶ್ ಹಿಂದೆಯೇ ಅವಳು ಹೊರಗೆ ಹೋಗಲು, ಕೆಳಗೆ ಅವಳು ನೋಡಿದಂತೆಯೇ ಇಲ್ಲೂ ಜೈಲಿನಂತಹ ಕೊಠಡಿಗಳು. ಅದರಲ್ಲಿ ಒಂದು ಕೊಠಡಿಯ ಮುಂದೆ ಹೋಗಿ ನಿಂತನು ಕೈಲಾಶ್. ಆ ಕೊಠಡಿ ಅಷ್ಟೊಂದು ಕತ್ತಲೆಯಾಗಿರಲಿಲ್ಲ, ಸ್ವಲ್ಪ ಬೆಳಕಿನಿಂದ ಚೆನ್ನಾಗಿಯೇ ಇತ್ತು. ತಕ್ಷಣ ತನ್ನ ಗೆಳತಿಯನ್ನು ನೋಡುವ ಕಾತರದಲ್ಲಿ ವರ್ಷಿಕಾ ಹೋಗಿ ಕಂಬಿಗಳನ್ನು ಹಿಡಿದುಕೊಂಡು ಒಳಗೆ ಇಣುಕಿ ನೋಡಲು, ಅಲ್ಲಿ ಅವಳ ಗೆಳತಿ ಜೆಸ್ಸಿ ಗಾಢವಾದ ನಿದ್ರೆಯಲ್ಲಿದ್ದಳು. ಇದನ್ನು ಕಂಡು ಬೆಚ್ಚಿ ಬಿದ್ದವಳು, ಏನಾಯಿತು ಅವಳಿಗೆ, ಏನು ಮಾಡಿದ್ರಿ ಎಂದು ಕೈಲಾಶ್ನನ್ನು ನೋಡಿ ಕೇಳಲು, ನಾವು ಏನೂ ಮಾಡಿಲ್ಲ, ಎಲ್ಲ ಬಿರಿಯಾನಿ ಮಾಡಿದ ಕೆಲಸ ಎಂದನು ಕೈಲಾಶ್. ಏನು, ಬಿರಿಯಾನಿಯಾ ಎಂದು ಅವಳು ಅರ್ಥವಾಗದೆ ಕೇಳಲು, ಹೌದು, ಪೂರ್ತಿ 2 ಬಿರಿಯಾನಿ ತಿಂದು ಒಳ್ಳೆ ನಿದ್ದೆಯಲ್ಲಿದ್ದಾಳೆ ನಿನ್ನ ಫ್ರೆಂಡ್ ಎಂದು ಅವನು ಹೇಳಿದಾಗಲೇ ಚೆನ್ನಾಗಿ ಆ ಕೊಠಡಿಯನ್ನು ಗಮನಿಸಿದಳು ವರ್ಷಿಕಾ. ಹೌದು, ಅವನು ಹೇಳಿದಂತೆಯೇ 2 ಬಿರಿಯಾನಿ ಪಾರ್ಸೆಲ್ಗಳನ್ನು ಖಾಲಿ ಮಾಡಿದ್ದಲ್ಲದೆ ಲೆಗ್ ಪೀಸ್ ಎಲ್ಲವನ್ನೂ ಚೆನ್ನಾಗಿ ಕಚ್ಚಿ ತಿಂದು ಮೂಳೆ ಮಾತ್ರ ಬಿದ್ದಿತ್ತು. ತಿಂದ ಮತ್ತಿನಲ್ಲಿ ಚೆನ್ನಾಗಿ ನಿದ್ದೆಯೇನೋ ಪಿಕ್ನಿಕ್ಕಿಗೆ ಬಂದಂತೆ ಹಾಯಾಗಿ ಸಣ್ಣದಾಗಿ ಗೊರಕೆ ಹೊಡೆಯುತ್ತಾ ಮಲಗಿದ್ದಳು. ಇದನ್ನು ಕಂಡ ವರ್ಷಿಕಾ, ಅಯ್ಯೋ ತಿಂಡಿಪೋತಿ, ಇವಳನ್ನು ಇಲ್ಲಿಂದ ಹೇಗಾದರೂ ಕಾಪಾಡಿ ಕರ್ಕೊಂಡು ಹೋಗೋಣ ಅಂತ ನಾವು ಬಂದರೆ ಇವಳು ಹೀಗೆ ತಿಂದು ಮಲಗಿದ್ದಾಳಲ್ಲ, ದೇವರೇ, ನನಗೆ ಮಾತ್ರ ಯಾಕೆ ಇಷ್ಟು ಶೋಧನೆ, ಜೊತೆಗಿದ್ದೆಲ್ಲವೂ ಹೀಗೆಯೇ ಎಂದು ಯೋಚಿಸಿದವಳು ತನ್ನ ಪ್ಲಾನ್ ಹಾಳಾಯಿತಲ್ಲ ಎಂದು ಹಾಗೆಯೇ ಅಲ್ಲಿ ನೆಲದ ಮೇಲೆ ಕುಳಿತು ತಲೆಗೆ ಕೈ ಹೊತ್ತುಕೊಂಡಳು. ಇವಳು ಹೀಗೆ ಕಂಗೆಟ್ಟು ಕುಳಿತಿರುವುದನ್ನು ಯಾರೇ ಎನ್ನದೆ ಮಲಗಿದ್ದ ಜೆಸ್ಸಿಗೆ ಸೈಟ್ ಹೊಡೆಯುತ್ತಿದ್ದನು ಕೈಲಾಶ್. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.